ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಜಲಕೃಷಿಯಲ್ಲಿ ಮೇವು ಉತ್ಪಾದನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾ ಎನ್ ರಾಣಿ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಡಾಕ್ಟರ್ ರಾಣಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಜಲಕೃಷಿ ಪದ್ಧತಿಯಲ್ಲಿ ರಾಸುಗಳಿಗೆ ಮೇವನ್ನು ಯಾವ ರೀತಿ ಉತ್ಪಾದನೆ ಮಾಡಬಹುದು, ಏನು ತಾಂತ್ರಿಕತೆಗಳಿದ್ದಾವೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ರೈತರಿಗೆ ಬೇಕಾದರೆ ನಿಮ್ಮ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದಲ್ಲಿ ಸಿಗುತ್ತಾ? ಏನಿದು ಜಲಕೃಷಿ ಅಂದರೆ ಇದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ಸರ್. ಮಾಹಿತಿ ಅಂತ ಬಂದಾಗ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮೇವು ಬೆಳೆ ವಿಭಾಗದಲ್ಲಿ ಮಾಹಿತಿ ಸಿಕ್ಕೇ ಸಿಗುತ್ತೆ. ಯಾವತ್ತೂ ಬಂದಿರೋ ರೈತರಿಗೆ ನಾವು ಇಲ್ಲ ಅಂತ ಹೇಳಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕಡೆಯಿಂದ ಅಷ್ಟು ಮಾಹಿತಿಯನ್ನು ನಾವು ಒದಗಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅಷ್ಟು ಬೀಜಗಳನ್ನು ನಾವು ಪರಿಕರಗಳನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಈ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆ. ಇದಕ್ಕೂ ಮುಂಚೆ ಈ ಜಲಕೃಷಿ ಅನ್ನೋದ್ರ ಮುಂಚೆ ಯಾಕಾಗಿ ಇದನ್ನು ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಈ ಜಾನುವಾರು ಸಾಕಾಣಿಕೆ ಅನ್ನೋದು ಕೃಷಿಗೆ ಒಂದು ಪೂರಕವಾದಂತಹ ಲಾಭದಾಯಕ ಉದ್ದಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಹಾಲಿನ ಉತ್ಪನ್ನವನ್ನು ಜಾಸ್ತಿ ಮಾಡೋದಕ್ಕೋಸ್ಕರ, ಹಾಲಿನ ಉತ್ಪಾದನೆ ಅಂದರೆ ಹಾಲನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಫೀಡ್ಸ್ ಕಡೆ, ಕಾನ್ಸಂಟ್ರೇಟೆಡ್ ಫೀಡ್ಸ್ ಕಡೆಗೆ ಒಲವು ಮಾಡ್ತಿದ್ದಾರೆ. ಆದರೆ ಹಸಿರು ಮೇವಿನ ಉತ್ಪಾದನೆಯನ್ನು ಕಡಿಮೆ ಮಾಡ್ತಿದ್ದಾರೆ. ಅದ್ರ ಕಡೆ ಒಲವನ್ನು ಅಷ್ಟು ಕೊಡ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಭೂ ಹಿಡುವಳಿದಾರರೇ ಹೆಚ್ಚಾಗಿರ್ತಕ್ಕಂಥದ್ದು. ಆದರೂ ಕೂಡ ಅವರು ತಮ್ಮ ಜಮೀನಿನಲ್ಲಿ ಪ್ರತ್ಯೇಕವಾದಂತಹ ಜಮೀನನ್ನು ಮೇವಿನ ಉತ್ಪಾದನೆಗಾಗಿಯೇ ವರ್ಷ ಪೂರ್ತಿ ಮೀಸಲಿಡೋದು ತುಂಬ ಒಂದು ಕಷ್ಟಕರವಾದ ಸಂಗತಿ. ಅದರಲ್ಲೂ ಕೂಡ ಸಂಪನ್ಮೂಲಗಳ ಕೊರತೆ, ಕೂಲಿ ಕಾರ್ಮಿಕರನ್ನು ಹೊಂದಿಸೋದು ಕೂಡ ಒಂದು ಸಮಸ್ಯೆ ಕೂಡ ಆಗಿದೆ. ಅದಲ್ಲದೆ ಕೂಡ ಕೃಷಿಗೆ ಬೇಕಾಗುವಂತಹ ಪರಿಕರಗಳನ್ನು ಅಂದರೆ ಟ್ರ್ಯಾಕ್ಟರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೊಂದು ಅದನ್ನು ಒದಗಿಸೋದು ಆರ್ಥಿಕವಾಗಿ ಅವರಿಗೆ ಮುಗ್ಗಟ್ಟು ಉಂಟಾಗ್ತದೆ. ಇದೆಲ್ಲ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷಕ್ಕೆ 30% ಅಂದರೆ 30% ಮೇವಿನ ಉತ್ಪಾದನೆಯಲ್ಲಿ ಕುಂಠಿತವನ್ನು ನಾವು ನೋಡ್ತಿದ್ದೀವಿ. ಈ ಒಂದು ಸಮಸ್ಯೆಗೆ ಒಂದು ಮಾರ್ಗೋಪಾಯವಂತ ಅಂತಂದರೆ ಅದು ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಸಮಯದಲ್ಲಿ, ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡೋದು ಒಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಜಲಕೃಷಿ ಅಂತಂದರೆ ಏನು ಅಂತ ಅನ್ನೋದಾದರೆ, ಜಲ ಅಂದರೆ ನೀರು, ಕೃಷಿ ಅಂದರೆ ಬೇಸಾಯ. ಅಂದರೆ ಮಣ್ಣಿನ ಮೇಲೆ ಅವಲಂಬಿತವಾಗದೇ ಕೇವಲ ನೀರು ಮತ್ತು ಪೋಷಕಾಂಶಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅಂದರೆ ಬಳಸಿ ಮೇವನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಪದ್ಧತಿಗೆ ಜಲಕೃಷಿ, ಮೇವಿನ ಉತ್ಪಾದನೆ ಅಂತ ಕರೀತಾರೆ. ಇನ್ನು ಈ ಜಲಕೃಷಿಯಲ್ಲಿ ಯಾವ ಬೆಳೆಗಳನ್ನು ನಾವು ಬೆಳಿಬಹುದು ಅಂತ ಅನ್ನೋದಾದರೆ, ಮೊದಲಿಗೆ ಮೆಕ್ಕೆಜೋಳ ಅಂದರೆ ಮೇವಿನ ಮೆಕ್ಕೆಜೋಳ, ತೋಕೆ ಗೋಧಿ, ಜವೆ ಗೋಧಿ, ಉರುಳಿ, ಅಲಸಂದೆ, ಇನ್ನು ಓಟ್ಸು ಮತ್ತು ಕುದುರೆ ಮಸಾಲೆ ಅಂತ ಬರುತ್ತೆ. ಇವುಗಳನ್ನು ನಾವು ಜಲಕೃಷಿ ಪದ್ಧತಿಯಲ್ಲಿ ಮೇವಾಗಿ ಬೆಳೆಯಬಹುದು. ಇನ್ನು ಈ ಜಲಕೃಷಿಯಿಂದ ಆಗ್ತಕ್ಕಂತಹ ಲಾಭಗಳೇನು ಅಂದರೆ ಸಾಧಕಗಳೇನು ಅನ್ನೋದನ್ನು ನೋಡೋದಾದರೆ, ಇದರಲ್ಲಿ ಮೊದಲಿಗೆ ಸಣ್ಣ ಮತ್ತು ಅತಿ ಸಣ್ಣ ಭೂ ಹಿಡುವಳಿದಾರರಿರ್ತಕ್ಕಂಥ ರೈತರಿಗೆ ಇದೊಂದು ತುಂಬ ಸುಲಭವಾದ ಮತ್ತು ಎಲ್ಲ ಕಾಲದಲ್ಲಿ ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ವರ್ಷ ಪೂರ್ತಿ ಉತ್ತಮ ಗುಣಮಟ್ಟದ ತಮ್ಮ ರಾಸುಗಳಿಗೆ
ಒದಗಿಸ್ಕೋಬೋದು. ಅದಲ್ಲದೆ ಇನ್ನೂ ಒಂದೇನಪ್ಪ ಅಂದರೆ ಭೂ ಹಿಡುವಳಿ ರಹಿತರು, ಅಂದರೆ ತಮ್ಮಲ್ಲಿ ಜಮೀನೇ ಇಲ್ಲ ಅಂತಕ್ಕಂತಹ ರೈತರು ಕೂಡ ಈ ಒಂದು ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡಿಕೊಂಡು ರಾಸುವನ್ನು ಬೆಳೆಸ್ಕೊಂಡು ಹೈನುಗಾರಿಕೆ ಉದ್ದಿಮೆಯನ್ನು ಪ್ರಾರಂಭಿಸ್ಬೋದು. ಅದಲ್ಲದೆ ಇನ್ನು ಪಟ್ಟಣ ಪ್ರದೇಶಗಳಿಗೆ ಬಂದಾಗ ಅಲ್ಲಿ ಸಾಮಾನ್ಯವಾಗಿ ನಮಗೆ ಯಾವುದೇ ರೀತಿಯಾದಂಥ ಜಮೀನು ಇರತಕ್ಕಂಥದ್ದು ಕೊರತೆ. ಅಂಥ ಪ್ರದೇಶಗಳಲ್ಲಿ ತುಂಬ ಸೂಕ್ತವಾದಂತಹ ಪದ್ಧತಿಯಲ್ಲಿ ನಾವು ಮೇವನ್ನು ಬೆಳೆಸ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು ಸಂಪನ್ಮೂಲಗಳಿಗೆ ಬರೋದಾದರೆ, ನಾವು ಸಾಂಪ್ರದಾಯಿಕವಾಗಿ ಏನು ಬೇಸಾಯವನ್ನು ಮಾಡಿ ಮೇವನ್ನು ಉತ್ಪಾದನೆ ಮಾಡ್ತಿದ್ದೀವಿ, ಅದಕ್ಕೆ ನಾವು ಹೋಲಿಸಿದಾಗ ಇದರಲ್ಲಿ ಅಂದರೆ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆಗೆ ಹೋಲಿಸಿದಾಗ ಇದರಲ್ಲಿ ನಾವು ಸಂಪನ್ಮೂಲಗಳು ಏನು ಬಳಸ್ತೀವಿ ಅದು ತುಂಬ ಕಡಿಮೆ. ಹಾಗೂ ನೀರಿನ ಬಳಕೆ ನಾವು ಸಾಂಪ್ರದಾಯಿಕವಾಗಿ ಹೋಲಿಸಿದ್ರೆ ಮತ್ತು ಜಲಕೃಷಿಗೆ ಹೋಲಿಸಿದ್ರೆ ಜಲಕೃಷಿಯಲ್ಲಿ ನೀರಿನ ಬಳಕೆ ತುಂಬ ಕಡಿಮೆ ಇರುತ್ತೆ. ಮತ್ತು ಬರಪೀಡಿತ ಪ್ರದೇಶಗಳಲ್ಲಿ ಅಂದರೆ ನೀರಿನ ಅಭಾವ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡ್ಕೋಬೋದು. ಈ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬೆಳೆಸ್ಕೋಬೋದು ಅಂತ ಹೇಳಿದ್ನಲ್ಲ, ಈ ನೀರನ್ನು ಬಳಸ್ಕೊಳ್ಳುವಾಗ ಅದರಲ್ಲಿ ಉಳಿದಂತಹ ನೀರನ್ನು ಅಂದರೆ ಅದು ಟ್ರೇಯನ್ನು ಯೂಸ್ ಮಾಡಿರ್ತೀವಿ, ಅದರಲ್ಲಿ ಬಂದಂತಹ ನೀರನ್ನು ಕೂಡ ನಾವು ಮರುಬಳಕೆಯನ್ನು ಮಾಡ್ಕೋಬೋದು. ಹಾಗೂ ಪೋಷಕಾಂಶಗಳನ್ನು ಕೂಡ ಮರುಬಳಕೆಯಾಗಿ ಮಾಡ್ಕೋಬೋದು. ಇನ್ನು ಸಾಂಪ್ರದಾಯಿಕ ಕೃಷಿಯಲ್ಲಿ ನಾವು ಕಳೆಯನ್ನು ತೆಗಿಬೇಕಾಗುತ್ತೆ. ಕೀಟ ಮತ್ತು ರೋಗಗಳು ಬಂದಾಗ ಅವುಗಳಿಗೆ ಔಷಧಿಯನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ರಸಗೊಬ್ಬರಗಳನ್ನು ಯಥೇಚ್ಛವಾಗಿ ಕೊಡಬೇಕಾಗುತ್ತೆ. ಆದರೆ ಆ ಒಂದು ಪ್ರಸಂಗ ಈ ಒಂದು ಜಲಕೃಷಿಯಲ್ಲಿ ಬರೋದಿಲ್ಲ. ಅಂದರೆ ನೀರಿನ ಖರ್ಚಾಗ್ತಕ್ಕಂಥದ್ದು ಕಡಿಮೆ, ಸಂಪನ್ಮೂಲಗಳು ಕೂಡ ಯೂಸ್ ಆಗುವಂಥದ್ದು ಬಳಸ್ತಕ್ಕಂಥದ್ದು ಕೂಡ ಕಡಿಮೆ. ಅದು ಅಲ್ಲದೆ ಇನ್ನು ಪೋಷಕಾಂಶಗಳಿಗೆ ಬಂತಂದರೆ ನಾವೇನು ಸಾಂಪ್ರದಾಯಿಕ ಕೊಡ್ತೀವಲ್ಲ ಅಲ್ಲಿನ ಪ್ರಮಾಣಕ್ಕೆ ಹೋಲಿಸಿದ್ರೆ ಇದು ತುಂಬಾ ಕಡಿಮೆ. ಅಂದರೆ ಒಂದು 2% ಅಷ್ಟು ನಾವು ಪೋಷಕಾಂಶಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡ್ತಕ್ಕಂಥದ್ದು. ಆಮೇಲೆ ಕೀಟ ಮತ್ತು ರೋಗ ಬಾಧೆಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ರಾಸಾಯನಿಕಗಳನ್ನ ನಾವು ಸಿಂಪಡಣೆ ಮಾಡೋದಿಲ್ಲ. ಹಾಗಾಗಿ ಇದರಲ್ಲಿ ರಾಸಾಯನಿಕ ಮುಕ್ತವಾದಂತಹ ಉತ್ತಮ ಗುಣಮಟ್ಟದ ಪೋಷಕಾಂಶ ಭರಿತವುಳ್ಳ ಒಂದು ಉತ್ತಮವಾದ ಮೇವನ್ನು ನಾವು ಒದಗಿಸ್ಬೋದು. ಅದಲ್ಲದೇ ಕೂಡ ಬೇರೆ ಇನ್ಯಾವುದು ಉಪಯೋಗಗಳಿದೆ ಅಂತಂದರೆ, ಈ ಒಂದು ಜಲಕೃಷಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಮೇವಿನಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತೆ. ಅದರಲ್ಲೂ ಖನಿಜಾಂಶಗಳು, ಅನ್ನಾಂಗಗಳು, ಜೀರ್ಣಾಂಗಗಳು, ಪ್ರೋಟೀನು, ಕ್ಯಾಲ್ಶಿಯಂ, ಸುಣ್ಣ ಅಂತ ಕರೀತಾರೆ, ಇದು ಕೂಡ ಅತಿ ಹೆಚ್ಚು ಹೇರಳವಾಗಿರುತ್ತೆ. ಈ ಹೇರಳವಾದಂತಹ ಒಂದು ಪೌಷ್ಟಿಕದಾಯಕವಾದಂಥ ಒಂದು ಆಹಾರವನ್ನು ರಾಸುಗಳಿಗೆ, ಅದರಲ್ಲೂ ಬಡಕ್ಲು ಹಸುಗಳಿಗೆ ಕೊಟ್ಟಾಗ ಆ ರಾಸುಗಳಲ್ಲಿ ಆರೋಗ್ಯದ ಮಟ್ಟ ಸುಧಾರಣೆಯಾಗಿ ಗರ್ಭವನ್ನು ಧರಿಸುವುದಕ್ಕೂ ಕೂಡ ಉತ್ತಮವಾದಂತಹ ಒಂದು ಸುಲಭೋಪಾಯ ಅಂತಲೂ ಕೂಡ ಹೇಳ್ಬೋದು. ಅದಲ್ಲದೆ ಕೂಡ ಈಗ ಕೆಲವೊಂದೊಂದು ರಾಸುಗಳಿಗೆ ಪಶು ವೈದ್ಯರು ಒಂದು ಇದೇ ಥರವಾದಂತಹ ಖನಿಜಾಂಶಗಳಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಇಂಥದ್ದನ್ನೇ ಕೊಡಬೇಕು, ಅದು ಸಪ್ಲಿಮೆಂಟ್ ಆಗಬೇಕು ಅಂತ ಶಿಫಾರಸು ಮಾಡಿದರೆ ಅದನ್ನು ಕೂಡ ಈ ಜಲಕೃಷಿಯ ಮೂಲಕ ರಾಸುಗಳಿಗೆ ಕಡಿಮೆ ಅವಧಿನಲ್ಲಿ ರಾಸುಗಳ ದೇಹಕ್ಕೆ ನಾವು ತಲುಪಿಸ್ಬೋದು. ಅದರಲ್ಲಿ ಕೂಡ ಇದು ಒಂದು ಉತ್ತಮವಾದಂತಹ ಪದ್ಧತಿ. ಇನ್ನು ಈ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಹೇಗೆ ಮಾಡೋದು, ಯಾವ್ಯಾವ ರೀತಿ ಇದನ್ನು ಮಾಡ್ಕೋಬೇಕು, ಅದರ ಪದ್ಧತಿಗಳಲ್ಲಿ ಅನುಸರಿಸಬೇಕಾದಂಥ ನಿಯಮಗಳೇನು ಅನ್ನೋತ್ತ ನೋಡೋದಾದರೆ, ಮೊದಲಿಗೆ ಈ ಜಲಕೃಷಿಯ ಘಟಕವನ್ನು ಸ್ಥಾಪಿಸಬೇಕು. ಈ ಸ್ಥಾಪಿಸೋದಕ್ಕೆ ನಮಗೆ 10 ಅಡಿಯಷ್ಟು ನೆರಳಿನ ಪರದೆ ಇರುವಂತಹ ಮನೆ ಇರಬೇಕು. ಅಂದರೆ ನೆರಳಿನ ಪರದೆ ಇರುವಂತಂದರೆ ಎಲ್ಲೂ ಬಿಸಿಲು ಬೀಳಬಾರ್ದು ಅದಕ್ಕೆ. ಅದಾದ ನಂತರ ಆ 10 ಅಡಿ ನೆರಳಿನ ಪರದೆ ಒಳಗಡೆ 6 ಅಡಿ ಉದ್ದ 8 ಅಡಿ ಅಗಲ ಇರತಕ್ಕಂತಹ ಒಂದು ಚೌಕಾಕಾರದ ಬಿದಿರಿನ ಅಥವಾ ಪ್ಲಾಸ್ಟಿಕ್ ಪೈಪ್ಗಳನ್ನು ಬಳಸಿ ಒಂದು ಏನು ರೇಷ್ಮೆ ಕೃಷಿಯನ್ನು ಮಾಡ್ತಿರ್ತಾರಲ್ಲ, ರೇಷ್ಮೆ ಕೃಷಿಯಲ್ಲಿ ರ್ಯಾಕ್ ಸಿಸ್ಟಮ್ ಅಂತ ಇರ್ತವೆ, ಆ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡ್ಕೋಬೇಕು. ಅದರ ಒಳಗಡೆ 6 ಮತ್ತು 8 ಅಡಿ ಉದ್ದ ಅಗಲ ಇರುವಂತಹ ಅದರ ಚೌಕಾಕಾರದ ವಿಸ್ತೀರ್ಣದ ಒಳಗಡೆ ನಾವು 1.5 ಅಡಿ ಉದ್ದ 1 ಅಡಿ ಅಗಲ ಇರತಕ್ಕಂತಹ ಪ್ಲಾಸ್ಟಿಕ್ ಟ್ರೇಗಳು, ಅಂದರೆ ಆ ಒಂದು ವಿಸ್ತೀರ್ಣದ ಪ್ಲಾಸ್ಟಿಕ್ ಟ್ರೇಗಳು 9 ಟ್ರೇಗಳು ಒಂದು ಜಾಗದಲ್ಲಿ ಹಿಡಿಯೋ ರೀತಿ ಒಂದು ಚೌಕಾಕಾರವಾಗಿ ಅವುಗಳನ್ನು ವಿಭಾಗಗಳನ್ನು ಮಾಡ್ಕೋಬೇಕು. ಜಲಕೃಷಿಯಲ್ಲಿ ನೀರಿನ ನಿರ್ವಹಣೆ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ತಾಪಮಾನವೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ಜಲಕೃಷಿಯ ಘಟಕಗಳನ್ನು ಸ್ಥಾಪಿಸುವಾಗ ನಾವು ಹೊರಗಡೆ ಜಲಕೃಷಿಯ ಘಟಕವನ್ನೇ ಸ್ಥಾಪಿಸೋದಕ್ಕೆ ಕೆಲವೊಂದೊಂದು ಕಂಪನಿಗಳು ನಮಗೆ ಡೈರೆಕ್ಟಾಗಿ ಬಂದು ಅವರೇ ಅದನ್ನು ಸ್ಥಾಪನೆ ಮಾಡಿಕೊಡ್ತಾರೆ. ಅದರಲ್ಲಿ ನಮಗೆ ಎಲೆಕ್ಟ್ರಿಕ್ ಅಂದರೆ ಕರೆಂಟ್ ಮೂಲಕ ನಾವು ಅದನ್ನು ಅಳವಡಿಸ್ಕೋಬೋದು, ಅಥವಾ ಸೋಲಾರ್ ಮೀಡಿಯೇಟೆಡ್ ಅಂದರೆ ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ಸೂರ್ಯನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಫಾಗರ್ ಅಂತ ಬರುತ್ತೆ, ಅಂದರೆ ನೀರಿನ ಸಿಂಪಡಣೆಗೆ ಫಾಗರ್
ಫಾಗರ್ ಅಂತ ಸಿಗುತ್ತೆ. ಆ ಫಾಗರ್ ಏನಪ್ಪ ಅಂತಂದರೆ ಅದರಲ್ಲಿ ಸ್ವಯಂಚಾಲಿತ ಇರುತ್ತೆ. ನಾವು ಅದನ್ನು ತೇವಾಂಶವನ್ನು ನೋಡಿ ಅರಿತು ಅದಕ್ಕೆ ನಾವು ನೀರನ್ನು ಸಿಂಪಡಣೆ ಮಾಡುವಂಥ ಅವಶ್ಯಕತೆ ಇರೋದ್ರಿಲ್ಲ. ಆ ಫಾಗರಲ್ಲಿ ನಾವು ಸಮಯವನ್ನು ನಿಗದಿತಪಡಿಸಿದರೆ ಇಂಥ ಸಮಯಕ್ಕೆ ಇಷ್ಟೇ ನಿಮಿಷದವರೆಗೂ ನೀರು ಸಿಂಪಡಣೆ ಆಗಬೇಕು ಅಂತ ನಿಗದಿಪಡಿಸಿದ್ರೆ ಅದು ಅಷ್ಟೇ ಸಮಯಕ್ಕೆ ತನ್ನಷ್ಟಕ್ಕೆ ತಾನೇ ಸ್ವಯಂಚಾಲಿತವಾಗಿ ನೀರನ್ನು ಸಿಂಪಡಣೆ ಮಾಡುತ್ತೆ. ಇನ್ನು ಟೆಂಪ್ರೇಚರ್ ಕಂಟ್ರೋಲಿಗೆ ಬಂತು ಅಂದರೆ ಟೆಂಪ್ರೇಚರ್ ಕಂಟ್ರೋಲಿಗೆ ನಾವು ಏನು ಮಾಡಬೇಕು ಅಂದರೆ ಎಕ್ಸಾಸ್ಟಿಂಗ್ ಅಂದರೆ ಹೊರಗೆ ಗಾಳಿ ಆಡಲಿಕ್ಕೆ ತಾಪಮಾನ ಹೆಚ್ಚಾದಾಗ ಕಿಟಕಿಗಳನ್ನು ಅಂದರೆ ಏನು ಪರದೆಯನ್ನು ತೆಗೆಯುವಂಥದ್ದು, ತಾಪಮಾನ ಕಮ್ಮಿ ಆದಾಗ ಪರದೆಗಳನ್ನು ಮುಚ್ಚಿ ಒಳಗಡೆ ಕಾವಾಗಲಿಕ್ಕೋಸ್ಕರ ಕೆಲವೊಂದೊಂದು ಸಮಯ ಒಣ ಹುಲ್ಲನ್ನು ಸುತ್ತಲೂ ಹರಡ್ತಕ್ಕಂಥದ್ದು. ಇದಾದ ನಂತರ ಬೀಜವನ್ನು ಹೇಗೆ ನಾವು ಜಲಕೃಷಿಯಲ್ಲಿ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಂದರೆ, ಮೊದಲಿಗೆ ನಾವು ಜಲಕೃಷಿಯಲ್ಲಿ ಉತ್ತಮ ಗುಣಮಟ್ಟದವಾದಂತಹ ಎಲ್ಲ ಅಂದರೆ 95% ಮೊಳಕೆ ಬರುವಂತಹ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಏನಾದರೂ ಮೊಳಕೆ ಬರುವಂತಹ ಬೀಜಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಎಡವಿದ್ರಿ ಅಂತಂತಂದರೆ ಉತ್ತಮ ಗುಣಮಟ್ಟದ ಅಂದರೆ ಕ್ವಾಂಟಿಟಿ ಅಂದರೆ ಮೇವಿನ ಪ್ರಮಾಣದಲ್ಲಿ ಕುಂಠಿತ ಆಗ್ತಕ್ಕಂಥದ್ದು. ಹಾಗಾಗಿ ಉತ್ತಮ ಗುಣಮಟ್ಟವಾದಂತಹ ಒಂದು ಬೀಜವನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ನಾನೊಂದು ಉದಾಹರಣೆಗೆ ಹೇಳೋದಾದರೆ ಮೇವಿನ ಮೆಕ್ಕೆಜೋಳವನ್ನು ಅದರಲ್ಲೂ ಆಫ್ರಿಕನ್ ಟಾಲ್ ಅನ್ನುವಂತಹ ತಳಿಯನ್ನು ತೆಗೆದುಕೊಂಡ್ರೆ, ನೀವು ಈಗ ಹಸುಗಳು ಎಷ್ಟು ಇದ್ದಾವೆ ಅಂದರೆ ನಿಮ್ಮ ರಾಸುಗಳು ಎಷ್ಟು ಇದ್ದಾವೆ ಅನ್ನೋದ್ರ ಮೇಲೆ ಈ ಒಂದು ಘಟಕದ ವಿಸ್ತೀರ್ಣ ನಿರ್ಧಾರವಾಗಿರುತ್ತೆ. ನಿಮ್ಮ ಹಸುಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದಾದರೆ ವಿಸ್ತೀರ್ಣ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಈಗ ನಿಮ್ಮ ಹತ್ರ ಒಂದು 10 ಹಸು ಇದೆ ಅಂತಂದರೆ ಒಂದು ಹಸುವಿಗೆ 1 ಟ್ರೇ ಮೇವನ್ನು ಕೊಡ್ತೀವಿ ಅನ್ನೋದಾದರೆ 10 ಟ್ರೇ ಬೇಕಾಗುತ್ತೆ. 10 ಟ್ರೇಗೆ ಹಿಡಿಯುವಷ್ಟು ಒಂದು ಘಟಕವನ್ನು ನೀವು ನಿರ್ಮಾಣ ಮಾಡ್ಕೋಬೇಕು. ಅದಾದ ನಂತರ ಈಗ ಬೀಜಕ್ಕೆ ಬರೋದಾದರೆ ಬೀಜವನ್ನು 24 ಗಂಟೆಗಳ ಕಾಲ ಶುದ್ಧವಾದ ನೀರಿನಲ್ಲಿ ಮೊದಲಿಗೆ ತೊಳೆದು ನಂತರ ಅದನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಇಡಬೇಕು. ನೆನೆ ಇಟ್ಟ ನಂತರ ಮರುದಿನ ಅಂದರೆ ನೆಕ್ಸ್ಟ್ ಡೇ ಬಂದು ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಅಥವಾ ಗೋಣಿ ಚೀಲದಲ್ಲಿ ಅಂದರೆ ಒದ್ದೆಯಾದ ಗೋಣಿ ಚೀಲದಲ್ಲಿ ಅದನ್ನು ಬಿಗಿಯಾಗಿ ಅಂದರೆ ಗಾಳಿ ಆಡದೇ ಇರೋ ರೀತಿ ಬಿಗಿಯಾಗಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಒಂದು ನೆರಳಿನ ಪ್ರದೇಶದಲ್ಲಿ ಅಂದರೆ ಬಿಸಿಲಿರಬಾರ್ದು, ನೆರಳಿನ ಪ್ರದೇಶದಲ್ಲಿ ಅದನ್ನು ಬಿಗಿಯಾಗಿ ಕಟ್ಟಿ ಮುಚ್ಚಿಡಬೇಕು. ಹಾಗಾಗಿ ಅದಕ್ಕೆ ತೇವಾಂಶವನ್ನು ನೋಡಿಕೊಂಡು ನೀರನ್ನು ಚಿಮುಕಿಸ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಕಟ್ಟಿ ಇಡೋದ್ರಿಂದ ಮೊಳಕೆಯ ಪ್ರಮಾಣ ಸಮ ಪ್ರಮಾಣದಲ್ಲಿ ಏಕಕಾಲದಲ್ಲಿ ಬರ್ತಕ್ಕಂಥದ್ದು. ಇದು 3 ದಿನ ತಗೊಳ್ಳುತ್ತೆ. 3 ದಿನ ಆದ ನಂತರ ಮರುದಿನ ನೆಕ್ಸ್ಟ್ ಡೇ ಬಂದು ಏನು ಮೊಳಕೆ ಬಂದಿರತಕ್ಕಂಥ ಕಾಳುಗಳನ್ನು ತಗೊಂಡು ನಾನು ಆಗಲೇ ಹೇಳಿದಾಗೆ 1.5 ಅಡಿ ಉದ್ದ 1 ಅಡಿ ಅಗಲ ಇರತಕ್ಕಂತಹ ಪ್ಲಾಸ್ಟಿಕ್ ಟ್ರೇಗಳನ್ನು ತಗೊಂಡು ಆ ಪ್ಲಾಸ್ಟಿಕ್ ಟ್ರೇನಲ್ಲಿ ರಂಧ್ರಗಳಿರಬೇಕು. ಇದು ಬಹುಮುಖ್ಯ. ಯಾಕಂತಂದರೆ ನಾವು ಚಿಮುಕಿಸಿದಂತಹ ನೀರು ಹೆಚ್ಚಾದಂಥ ನೀರು ಹರಿದು ಹೋಗಬೇಕು ಆ ರಂಧ್ರಗಳ ಮೂಲಕ. ಇಲ್ಲದೆ ಹೋದರೆ ಶಿಲೀಂಧ್ರ ಮತ್ತು ದುಂಡಾಣು ರೋಗಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಈ ಪ್ಲಾಸ್ಟಿಕ್ ಟ್ರೇಗಳನ್ನು ತಗೊಂಡ ನಂತರ ಒಂದು ಟ್ರೇಗೆ 300ರಿಂದ 400 ಗ್ರಾಮ್ನಷ್ಟು ಬೀಜವನ್ನು ತುಂಬ ತೆಳುವಾಗಿ ಪದರದಂತೆ ಹರಡಬೇಕು. ಹೆಚ್ಚಾಗಿ ಹಾಕಬಾರ್ದು. ಹೆಚ್ಚಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಒತ್ತಡ ಜಾಸ್ತಿಯಾಗಿ ಮೊಳಕೆ ಆಗದಂಥ ಪ್ರಮಾಣದಲ್ಲಿ ಕುಂಠಿತ ಆಗ್ತಕ್ಕಂಥದ್ದು. ಇನ್ನು ಈ ಪದರವಾಗಿ ಹರಡಿದ ನಂತರ ಈ ಪ್ಲಾಸ್ಟಿಕ್ ಟ್ರೇಗಳನ್ನು ನಾವೇನು ನಿರ್ಮಾಣ ಮಾಡಿರ್ತೀವಲ್ಲ, ವಿಭಾಗಗಳಾಗಿ ಘಟಕಗಳನ್ನು ನಿರ್ಮಾಣ ಮಾಡಿರ್ತೀವಲ್ಲ, ಆ ಘಟಕಗಳ ರ್ಯಾಕ್ಗೆ ಒಂದೊಂದಾಗಿ ಜೋಡಿಸ್ಕೋಬೇಕು. ಜೋಡಿಸುವಾಗ ಮತ್ತೊಂದು ಅಂಶ ಗಮನದಲ್ಲಿ ಏನಿಟ್ಕೋಬೇಕು ಅಂತಂದರೆ, ನಾವು ಪ್ಲಾಸ್ಟಿಕ್ ಟ್ರೇಗಳನ್ನು ಜೋಡಿಸುವಾಗ ಯಾವಾಗಲೂ ಅದು ಒಂದು 45 ಡಿಗ್ರಿ ಸ್ಲ್ಯಾಂಟಿಂಗ್ ಪೊಸಿಷನ್ ಅಂದರೆ ವಾರಡೆಯಾಗಿಡಬೇಕು. ಯಾಕೆ ಆ ರೀತಿ ಮಾಡಬೇಕು ಅಂತಂದರೆ, ಕೆಲವೊಂದೊಂದು ಬಾರಿ ನೀರು ಕೆಲವೊಂದೊಂದು ರಂಧ್ರಗಳ ಮೂಲಕ ಹೋಗ್ದೇ ಕಟ್ಕೊಬಿಡುತ್ತೆ. ಅಂಥ ಸಂದರ್ಭದಲ್ಲಿ ವಾರಡೆಯಾಗಿಟ್ಟಾಗ ನೀರೆಲ್ಲ ಒಂದು ಜಾಗಕ್ಕೆ ಕಲೆಕ್ಟಾಗಿ ಎಕ್ಸಸ್ ಅಂದರೆ ಅತಿಯಾಗಿ ಹೆಚ್ಚಾದಂಥ ನೀರು ಹರಿದು ಹೋಗುವಂಥ ಮಾಡಲಿಕ್ಕೆ ಇದು ಒಂದು ಸುಲಭದಾಯಕ. ಇದಾದ ನಂತರ ಪದರವಾಗಿ ಹರಡಿದ ನಂತರ ಒಂದು ತೇವಾಂಶ ಇರುವಂತಹ ಗೋಣಿ ಚೀಲವನ್ನು ಈ ಪ್ಲಾಸ್ಟಿಕ್ ಟ್ರೇಗಳ ಮೇಲೆ ಮುಚ್ಚಬೇಕು. ಯಾಕೆ ಮುಚ್ಚಬೇಕು? ಮುಚ್ಚದೇ ಇದ್ದರೆ ಏನಾಗುತ್ತೆ ಅಂತಂದರೆ, ಮುಚ್ಚಬೇಕು ಅನ್ನೋದೇನಕ್ಕೆ ಅಂತಂದರೆ ಅಲ್ಲಿ ಕತ್ತಲೆಯ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಕತ್ತಲೆಯ ಒಂದು ವಾತಾವರಣ ನಿರ್ಮಾಣ ಆಗೋದ್ರಿಂದ ಎಂಟೈರ್ ಆ ಟ್ರೇನಲ್ಲಿ ಬರ್ತಕ್ಕಂಥ ಎಲ್ಲ ಬೀಜಗಳು ಒಂದೇ ಸಮನಾಗಿ ಮೊಳಕೆ ಹೊಡಿತವೆ. ಆದರೆ ನಾವು ಅದನ್ನು ಓಪನ್ ಅಂದರೆ ತೆಗೆದು ಇಟ್ಟಾಗ ಅಲ್ಲಿ ಬೆಳಕಿನ ವ್ಯತ್ಯಾಸ ಆದಾಗ ಮೊಳಕೆಯ ಪ್ರಮಾಣ ಒಂದು ಕಡೆ ಬಂದಿರುತ್ತೆ, ಒಂದೊಂದು ಕಡೆ ಬಂದಿರಲ್ಲ. ಆ ಒಂದು ಕಾರಣದಿಂದಾಗಿ ಅದನ್ನು 1-2 ದಿನಗಳ ಕಾಲ ಮೊಳಕೆ ಬರೋವರೆಗೂ ಮುಚ್ಚಿಡಬೇಕು. ಅದಾದ ನಂತರ ಪ್ರತಿದಿನ ಅದಕ್ಕೆ ನೀರನ್ನು ನಿರ್ವಹಣೆ ಮಾಡಬೇಕಾದದ್ದು ತುಂಬ ಮುಖ್ಯ.
ಅಂದರೆ ಈಗ ಸಾಮಾನ್ಯವಾಗಿ ನಮ್ಮ ಹತ್ರ ಫಾಗರ್ ಇಲ್ಲ, ನಾವು ಯಾವುದೇ ರೀತಿಯಾದಂತಹ ಟೆಕ್ನಾಲಜಿ ಯೂಸ್ ಮಾಡಿಲ್ಲ ಜಲಕೃಷಿಯನ್ನು, ನಾರ್ಮಲ್ಲಾಗಿ ನಾವೊಂದು ಬೇಸಿಕ್ ನಾಲೆಡ್ಜಲ್ಲಿ ಮಾಡಿದ್ದೀವಿ ಅಂತ ಅನ್ನೋರಾದರೆ ತೇವಾಂಶವನ್ನು ನೋಡ್ಕೋಬೇಕು. ತೇವಾಂಶವನ್ನು ಅರಿತು ಒಂದು ದಿನಕ್ಕೆ 2 ಬಾರಿ 20 ನಿಮಿಷಗಳ ಕಾಲ ನೀರನ್ನು ಚಿಮುಕಿಸ್ಬೇಕು. ಚಿಮುಕಿಸೋದಕ್ಕೆ ಒಂದು ಸರಳವಾದ ವಿಧಾನಗಳಿದ್ದಾವೆ. ಒಂದು ಸ್ಪ್ರೇಯರ್ಗಳು ಸಿಗ್ತವೆ, ಹ್ಯಾಂಡ್ ಸ್ಪ್ರೇಯರ್ ಅಂತ ಕರೀತಾರೆ, ಅದರಲ್ಲೂ ಕೂಡ ಸಿಂಪಡಣೆ ಮಾಡ್ಕೋಬೋದು ಅಥವಾ ಕೈಯಲ್ಲಿ ಕೂಡ ಚಿಮುಕಿಸ್ಕೋಬೋದು. ಅದು ಅಲ್ಲದೆ ಇದ್ದರೆ ಅಂದರೆ ಒಂದ್ರಿಗಳಂತ ಸಿಗ್ತವೆ ಹಳ್ಳಿ ಕಡೆ, ಆ ಒಂದ್ರಿಯಲ್ಲೂ ಕೂಡ ನಾವು ಸಿಂಪಡಣೆಯನ್ನು ಮಾಡ್ಕೋಬೋದು. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಕೇಳುಗರೆ, ಏಪ್ರಿಲ್ 10ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ NT ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ HN ರಮೇಶ್. ಸರ್, ಪ್ರಾರಂಭದಲ್ಲಿ ನಮ್ಮಲ್ಲಿ ಟಾರ್ಪಲ್ಗಳು ಇವಾಗ 18-24 ಅಡಿ ಇರೋ ಟಾರ್ಪಲ್ಲು 2,000 ರೂಪಾಯಿಗೆ ಮಾರಾಟ ಆಗ್ತಿತ್ತು ಕೊಪ್ಪದಲ್ಲಿ. ನಾವು 1,650ಕ್ಕೆ ಕೊಟ್ವು. ಅವಾಗ ಅವ್ರಿಗೆ 350 ರೂಪಾಯಿ ಕಡಿಮೆಗೆ ಸಿಗ್ತಾಯಿತ್ತು. ಅಂದರೆ ಎಲ್ಲದರಲ್ಲೂ ನಾವು ಸ್ವಲ್ಪ ಪ್ರಾಮಾಣಿಕತೆ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ಸರ್. ಮರೆಯದೆ ಕೇಳಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಇನ್ನು ಈ ಸಿಂಪಡಣೆ ಮಾಡಾಯಿತು ಅಂತಂದಮೇಲೆ ನಮಗೆ ಇದೇ ರೀತಿ ಒಂದು ದಿನ ಬಿಟ್ಟು ಒಂದು ದಿನ ನಮಗೆ ಮೇವು ಸಿಗ್ತಾ ಇರಬೇಕು ಅಂತಂದರೆ ಈ ಒಂದು ಏನು ಬೀಜ ನೆನೆ ಹಾಕೋ ಪ್ರೋಸೆಸ್ ಆಗಿರ್ಬೋದು, ಟ್ರೇಯಿಂದ ಮುಚ್ಚಿ ನೆಕ್ಸ್ಟ್ ಟ್ರೇಗಳನ್ನ ಶಿಫ್ಟ್ ಮಾಡುವಂಥ ಪ್ರೋಸೆಸ್ಸು, ಆ ಒಂದು ಪದ್ಧತಿ ಕಂಟಿನ್ಯೂಸ್ ಆಗಿ ಆಗ್ತಿರಬೇಕು. ಅಂದರೆ ಎಲ್ಲೂ ಬ್ರೇಕ್ ಆಗಬಾರ್ದು, ನಮಗೆ ಮೇವು ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗ್ಬೇಕಲ್ಲ. ಹಾಗಾಗಿ ಇದೇ ರೀತಿ ಟ್ರೇಗಳನ್ನು ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಬದಲಾಯಿಸ್ತಾ ಹೋದ ಹಾಗೆ ನಮಗೆ ನಿಗದಿತ ಸಮಯಕ್ಕೆ ಕ್ರಮಬದ್ಧವಾಗಿ ಅಂದರೆ ಒಂದು 9-12 ದಿನದಲ್ಲಿ, ಇಲ್ಲ ಅಂತಂದರೆ ಬೀಜ ದಷ್ಟಪುಷ್ಟವಾಗಿತ್ತು ಅಂತಂದರೆ 7-10 ದಿನದಲ್ಲೇ ನಮಗೆ ಮೇವು ಸಿಗುತ್ತೆ. ಇನ್ನು ಯಾವ ಹಂತದಲ್ಲಿ ನಾವು ಕಟಾವು ಮಾಡಬೇಕು ಅಂತ ಅನ್ನೋದಾದರೆ, ಇದು ನಾನು ಹೇಳಿದಾಗೆ 7-10 ದಿನನಾದರೂ ತೊಗೋಬೋದು. ಅದು ಬೀಜದ ದಷ್ಟಪುಷ್ಟತೆ, ಅಥವಾ 9 ಸಾಮಾನ್ಯವಾಗಿ 9-12 ದಿನ ತಗೊಳ್ಳುತ್ತೆ. ಆ 12 ದಿನದಲ್ಲಿ ನಾವು ಇದನ್ನು ಕಟಾವು ಮಾಡಬೇಕು. ಎಷ್ಟು ಎತ್ತರಕ್ಕೆ ಬಂದಿರಬೇಕು ಅಂತ ಅನ್ನೋದಾದರೆ, ಇದು 6-5 ಇಂಚ್ ಉದ್ದ ಇರಬೇಕು, ಅಥವಾ 15-25 ಸೆಂಟಿಮೀಟರ್ ಉದ್ದ ಬಂದಾಗ ಇದನ್ನು ನಾವು ಪ್ಲಾಸ್ಟಿಕ್ ಟ್ರೇನಲ್ಲಿ ಬೇರು ಸಹಿತ ಇದನ್ನು ಹಸುಗಳಿಗೆ ಹಾಕ್ತಕ್ಕಂಥದ್ದು. ಇದು ಒಂದು. ಇನ್ನು ಜಲಕೃಷಿ ಘಟಕವನ್ನು ಸ್ಥಾಪಿಸಿರ್ತಕ್ಕಂಥ ಮನೆಯಲ್ಲಿ ಆ ಒಂದು ನೆರಳಿನ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಸಮಯದಲ್ಲಿ ಹವಾಮಾನ ವೈಪರೀತ್ಯಗಳಾದಾಗ ತಾಪಮಾನ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ. ತಾಪಮಾನ ಹೆಚ್ಚಾದರೆ ಏನಾಗುತ್ತೆ ಅನ್ನೋದಾದರೆ, ತಾಪಮಾನ ಹೆಚ್ಚಾದಾಗ ಬೀಜಗಳಲ್ಲಿ ಮೊಳಕೆಯ ಪ್ರಮಾಣ ಅಂದರೆ ತೇವಾಂಶ ಆರಿ ಹೋಗಿ ಮೊಳಕೆಯ ಪ್ರಮಾಣದಲ್ಲಿ ಕುಂಠಿತ ಆಗುತ್ತೆ. ತೇವಾಂಶ ಹೆಚ್ಚಾದರೆ ಏನಾಗುತ್ತೆ ಅಂತಂದರೆ ಶಿಲೀಂಧ್ರಗಳು ಅಥವಾ ದುಂಡಾಣುಗಳು ಬೆಳ್ಕೊಂಡು ಬೀಜಗಳು ಕೊಳೆಯುವಂತಹ ಚಾನ್ಸಸ್ ಅಂದರೆ ಆ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇದರಲ್ಲಿ ಬರ್ತಕ್ಕಂಥ ತಾಪಮಾನವನ್ನು ಅರಿತು ನೀರನ್ನು ಕೊಡೋದು ಬಹುಮುಖ್ಯವಾದಂಥ ಒಂದು ನಿರ್ವಹಣೆ, ಅದು ಜಲಕೃಷಿಯಲ್ಲಿ. ಅದನ್ನು ಮರಿದೇನೆ ನೀರಿನ ನಿರ್ವಹಣೆಯನ್ನು ಕೂಡ ಮಾಡಬೇಕು. ಇನ್ನು ಈ ಜಲಕೃಷಿಯನ್ನು ಸ್ಥಾಪಿಸ್ತಿದ್ದೀವಿ ಅನ್ನೋರಂಥವರು ತಮ್ಮ ಜಮೀನಿನಲ್ಲಿ ನಮ್ಮಲ್ಲಿ ಯೂಸ್ ಮಾಡ್ತಕ್ಕಂಥ ನಾವು ಏನು ಬಳಸ್ತಾ ಇರೋವಂಥ ನೀರನ್ನು ನಾವು ಒಮ್ಮೆ ಪರೀಕ್ಷಿಸಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ, ಕೆಲವೊಂದು ಬಾರಿ ನೀರಿನಿಂದನೇ ಬರ್ತಕ್ಕಂತಹ ಕೆಲವೊಂದೊಂದು ರೋಗಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ಕೆಲವೊಂದೊಂದು ಬಾರಿ ಕ್ಲೋರಿನ್ ಅನ್ನೋ ಅಂಶ ಆಗಿರ್ಬೋದು, ಅಥವಾ ಖನಿಜಾಂಶಗಳಾಗಿರ್ಬೋದು, ಕ್ಯಾಲ್ಶಿಯಂ, ಮಾಲಿಬ್ಡಿನಮ್ ಈ ರೀತಿಯಾದಂಥ ಖನಿಜಾಂಶಗಳು ಹೇರಳವಾದಾಗ ಆ ಒಂದು ಹೇರಳತೆ ಆ ಗಿಡದ ಬೆಳವಣಿಗೆ ಮೇಲೆ ಒಂದು ಕುಂಠಿತವನ್ನು ನಾವು ನೋಡ್ಬೋದು. ಹಾಗಾಗಿ ಜಲಕೃಷಿಯನ್ನು ಮಾಡೋದಕ್ಕೆ ಮುಂಚೆ ಸಾಧ್ಯ ಆದರೆ, ಇಲ್ಲ ನಮ್ಮ ನೀರು ಚೆನ್ನಾಗಿದೆ ಅನ್ನೋದಾದರೆ ಮಾಡದೇ ಇದ್ರೂ ನಡೆಯುತ್ತೆ, ಒಂದು ಬಾರಿ ಪರೀಕ್ಷೆ ಮಾಡಿ ನಂತರ ಜಲಕೃಷಿಯನ್ನು ಮಾಡಿದ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಇಳುವರಿಗೆ ಬರೋದಾದರೆ, ಈಗ ಜಲಕೃಷಿಯಲ್ಲಿ ಎಷ್ಟು ಇಳುವರಿ ಬರುತ್ತೆ ಒಂದು ಟ್ರೇಗೆ ಅಥವಾ 1 kg ಬೀಜಕ್ಕೆ ಅನ್ನೋದಾದರೆ, ಈಗ ನಾವು 1 kg ಮೆಕ್ಕೆಜೋಳವನ್ನು ಬಳಸಿದ್ದೀವಿ ಅಂತಂದರೆ ಸುಮಾರು 8-10, ಅಥವಾ ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಬಂತು ಅಂತಂದರೆ 6-8 kg ಆದರೂ ಹಸಿರು ಮೇವು, ಅದರಲ್ಲೂ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶವುಳ್ಳವಂಥ ಮೇವನ್ನು ನಾವು ಅದು ಕೂಡ ಕೇವಲ 9-12 ದಿನದಲ್ಲೇ ಕೂಡ ಪಡೀಬೋದು. ಇದು ಒಂದು. ಇನ್ನು
ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಹಸುಗಳಿಗೆ, ಇಲ್ಲ ನಾವು ಜಲಕೃಷಿಯನ್ನು ಮಾಡ್ತಿದ್ದೀವಿ ಕಂಪ್ಲೀಟ್ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಜಲಕೃಷಿಯ ಮೇವನ್ನೇ ಕೊಡ್ಬೋದಾ, ಅಥವಾ ಇದನ್ನು ಅರ್ಧಂಬರ್ಧ ಕೊಡ್ಬೋದಾ, ಅಥವಾ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋವಂತಹ ಪ್ರಶ್ನೆಗಳು ಬಂದಾಗ ಮೊದಲಿಗೆ ಇದನ್ನೇ ಪೂರ್ಣವಾಗಿ ಕೊಡಬೇಕು ಅನ್ನೋದನ್ನು ಮನಸ್ಸಿನಿಂದ ನಾವು ತೆಗೆದಾಕಬೇಕು. ಯಾಕೆ ಇದನ್ನು ಪೂರ್ಣವಾಗಿ ಕೊಡಬಾರದು ಅಂತ ಅಂದರೆ, ಈ ಜಲಕೃಷಿಯ ಮೇವಿನಲ್ಲಿ ಪೋಷಕಾಂಶಗಳು ನಾನು ಆಗಲೇ ಹೇಳಿದಾಗೆ ಹೇರಳವಾಗಿರುತ್ತೆ. ಹೇರಳ ಅಂತ ಬಂದಾಗ ಇದರಲ್ಲಿ ನಾರಿನಾಂಶ ಕಡಿಮೆ ಇರುತ್ತೆ. ನಾರಿನಾಂಶ ಇನ್ನೂ ಬೆಳವಣಿಗೆನೇ ಆಗಿರೋದಿಲ್ಲ. ನಾವು ಹೊರಗಡೆ ಸಾಂಪ್ರದಾಯಿಕವಾಗಿ ಏನು ಬೆಳೆದಿರ್ತೀವಲ್ಲ ಮೆಕ್ಕೆಜೋಳ, ಅದರಲ್ಲಿ ನಾರಿನಾಂಶ ತುಂಬ ಹೇರಳವಾಗಿರುತ್ತೆ. ಅಂದರೆ 16% ಹೆಚ್ಚಿರುತ್ತೆ. ಆದರೆ ಈ ಜಲಕೃಷಿಯಲ್ಲಿ 16ಕ್ಕೂ ಕಮ್ಮಿ ಇರುತ್ತೆ. ಹಾಗಾಗಿ ನಾರಿನಾಂಶ ಏನಕ್ಕೆ ಮುಖ್ಯ ಅಂತಂದರೆ, ಈ ರಾಸುಗಳಿಗೆ ಒಂದು ಚಯಾಪಚಯ ಕ್ರಿಯೆ ಆಗಿರ್ಬೋದು, ಜೀರ್ಣಶಕ್ತಿ ಆಗಿರ್ಬೋದು, ಒಂದು ಬಾಡಿ ಡೆವಲಪ್ಮೆಂಟ್, ರಾಸುಗಳ ದೇಹದಾಢ್ಯತೆಗೂ ಕೂಡ ನಾರಿನಾಂಶ ತುಂಬ ಮುಖ್ಯ. ಅಂತಹ ಸಂದರ್ಭದಲ್ಲಿ ಈ ಜಲಕೃಷಿಯಲ್ಲಿ ಈ ನಾರಿನಾಂಶ ಇಲ್ಲದೇ ಇರೋದ್ರಿಂದ ಇದನ್ನೇ ಮೇವಾಗಿ ಕಂಪ್ಲೀಟ್ ಇದನ್ನೇ ಒಂದು ಮೇವಾಗಿ ನಾವು 100% ಕೊಟ್ಟಾಗ ಏನಾಗುತ್ತೆ ಅಂದರೆ ಅಸಿಡೋಸಿಸ್ ಅನ್ನೋವಂತಹ ಒಂದು ಕಾಯಿಲೆಗೆ ತುತ್ತಾಗುವಂಥ ಚಾನ್ಸಸ್ ಅಂದರೆ ಸಾಧ್ಯತೆಗಳು ಇರ್ತವೆ. ಅದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು? ನಮ್ಮ ಹತ್ರ ಬೇರೆ ಮೇವಿಲ್ಲ ಅನ್ನೋವಂಥವ್ರು ಈಗ ಜಲಕೃಷಿ, ಈಗ ಒಂದು ಹಸುಗಳಿಗೆ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೋಡಿ, ಅದರದ್ದು ತೂಕ ಎಷ್ಟಿದೆ, ದೇಹದಾಢ್ಯತೆ ನೋಡಿ ಒಂದು ಪಶುವೈದ್ಯಾಧಿಕಾರಿಗಳು ಒಂದು ದಿನಕ್ಕೆ ಇಷ್ಟು ಮೇವಂತ ನಿಮಗೆ ಹೇಳಿರ್ತಾರೆ. ಹೇಳಿಲ್ಲ ಅಂತಂದರೂ ಕೂಡ ನಿಮ್ಮ ಹಸುಗಳು ಒಂದು ಜನರಲಾಗಿ ಅಂದರೆ ಸಾಮಾನ್ಯವಾಗಿ ಹಸುಗಳು ಮೇಯೋದನ್ನು ನೋಡ್ಕೊಂಡಿರ್ತಾರೆ. ಒಂದು 35 kg ಒಂದು ದಿನಕ್ಕೆ ಅಂತ ತಗೊಳೋದಾದರೆ ಅದರಲ್ಲಿ 10 kg ಈ 10 kg ಜಲಕೃಷಿಯನ್ನು ನಾವು ಕೊಟ್ಟು 10 kgನ ರೀಪ್ಲೇಸ್ ಮಾಡಿ ಅಂದರೆ ತೆಗೆದು ಈ 10 kg ಜಲಕೃಷಿಯ ಮೇವನ್ನು ಹಾಕಿ ಇನ್ನುಳಿದ 25 kg ಅಥವಾ ಇನ್ನುಳಿದ 15 kgಯನ್ನು ಅಥವಾ 10 kg ಆದ್ರೂ ಕೂಡ ಒಣಮೇವನ್ನು ಅದರ ಜೊತೆ ಸೇರಿಸಬೇಕು. ಈ ಒಣಮೇವಿನಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಸಮತೋಲನವಾದ ಆಹಾರವನ್ನು ನಾವು ರಾಸುಗಳಿಗೆ ಕೊಟ್ಟಂತಾಗುತ್ತೆ. ಈ ಒಂದು ಕಾರ್ಯಕ್ಕೋಸ್ಕರ ಜಲಕೃಷಿಯ ಮೇವಿನ ಜೊತೆಗೆ ಒಣ ಹುಲ್ಲನ್ನು ಸೇರಿಸಿ ಅಂತ ನಾವು ಹೇಳ್ತೀವಿ. ಇದನ್ನೇ ಕೊಡಬೇಡಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಒಣ ಹುಲ್ಲಿಗೆ ಬಂತಂತಂದಾಗ ರಾಗಿ ಹುಲ್ಲಿತ್ತಂತಂದರೆ ತುಂಬ ಉತ್ತಮದಾಯಕವಾಗಿರುತ್ತೆ. ಈ ಭತ್ತದ ಹುಲ್ಲನ್ನು ಕೂಡ ಕೊಡ್ಬೋದು, ಆದರೆ ಅದರಲ್ಲಿ ಆಕ್ಸಲೇಟ್ ಅನ್ನೋವಂಥ ಒಂದು ರಾಸಾಯನಿಕ ಅಂಶ ಇರುತ್ತೆ. ಅದನ್ನು ನೋಡಿ ಕೊಡಬೇಕು, ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ಅದನ್ನು. ಇನ್ನು ಒಣ ಹುಲ್ಲೂ ಇದೆ, ಹಸಿರು ಮೇವೂ ಇದೆ. ಜಲಕೃಷಿಯನ್ನು ಕೂಡ ಮಾಡ್ತಿದ್ದೀವಿ ಅನ್ನೋರಾದರೆ ಅದನ್ನು ಜಲಕೃಷಿಯನ್ನು ಒಂದು 6ರಿಂದ 8 kg, ಹಸಿರು ಹುಲ್ಲನ್ನು ಒಂದು 10 kg, ಇನ್ನುಳಿದ ಭಾಗವನ್ನು ಒಣಮೇವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಇನ್ನು ಆ ರಾಸುಗಳ ಆರೋಗ್ಯದ ಮೇಲೆ ಉತ್ತಮವಾದ ಪರಿಣಾಮವನ್ನು ನಾವು ನೋಡ್ಬೋದು. ಕೆಲವೊಂದೊಂದು ಸಂಶೋಧನೆ ಪ್ರಕಾರ ಈ ಜಲಕೃಷಿಯ ಮೇವನ್ನೇ ಕೊಟ್ಟು ರಾಸುಗಳಿಗೆ ಪರೀಕ್ಷೆ ಮಾಡಿದಾಗ ಕೊಟ್ಟಿರುವಂತಹ ಅಂದರೆ ಜಲಕೃಷಿಯ ಮೇವನ್ನು ಕೊಟ್ಟಿರುವಂತಹ ರಾಸುಗಳಲ್ಲಿ 2ರಿಂದ 2.5 ಲೀಟರ್ ಹಾಲು ಒಂದು ದಿನಕ್ಕೆ ಹೆಚ್ಚಳವಾಗಿರುವುದು ಕಂಡುಬಂದಿದೆ. ಆದರೆ ನೀವು ಗಮನದಲ್ಲಿಡಬೇಕಾದಂಥ ಅಂಶ ಏನಂತಂದರೆ, ಈಗ ನೀವು ಹಾಲಿನ ಉತ್ಪಾದನೆಗೋಸ್ಕರ ಫೀಡ್ಸ್ ಅಂದರೆ ಕಾನ್ಸಂಟ್ರೇಟ್ ಫೀಡ್ಸ್ ಅಂತ ಬಳಸ್ತಿದ್ರಲ್ಲ, ಅದನ್ನು ಪ್ರಮಾಣವನ್ನು ಜಲಕೃಷಿಯ ಮೇವನ್ನು ಕೊಟ್ಟಾಗ ಕಡಿಮೆ ಮಾಡಬೇಕು, ಕೊಡೋದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಯಾಕಪ್ಪ ಅಂತಂದರೆ, ಈ ನಾವೇನು ಜಲಕೃಷಿಯ ಮೇವಂತ ಕೊಡ್ತಿದ್ದೀವಲ್ಲ, ಇದರಲ್ಲಿ ಹೇರಳವಾದ ಪೋಷಕಾಂಶ ಭರಿತ ಆಗಿರೋದ್ರಿಂದ ಈ ಜಲಕೃಷಿಯ ಮೇವೇ ಫೀಡ್ಸ್ ಆಗಿ ಕನ್ವರ್ಟ್ ಅಂದರೆ ಅದು ರೀತಿ ಥರ ಅದು ಆ್ಯಕ್ಟ್ ಮಾಡ್ತಿರುತ್ತೆ. ಹಾಗಾಗಿ ನಾವು ಆಲ್ರೆಡಿ ಫೀಡ್ಸ್ ಕೊಡ್ತಾ ಇದ್ದೀವಿ ಅಂತಂದಾಗ ಮತ್ತೆ ಮೇಲಿಂದ ಇನ್ನೂ ಪುನಃ ಫೀಡ್ಸ್ ಕೊಟ್ಟಾಗ ಅದಕ್ಕೆ ಆಹಾರ ಅಂದರೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಜಲಕೃಷಿಯ ಮೇವನ್ನು ಕೊಟ್ಟಾಗ ಫೀಡ್ಸ್ನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಏನು ನಾವು ಫೀಡ್ಸ್ಗೆ ಇನ್ವೆಸ್ಟ್ ಮಾಡ್ತಿದ್ದೀವಲ್ಲ, ಒಂದು ಖರ್ಚು ಕೂಡ ಉಳಿತಾಯ ಆಗುತ್ತೆ. ಇನ್ನು ಈ ಜಲಕೃಷಿಯ ಮೇವಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ನಮಗೆ ಮೇವು ಕೂಡ ದೊರಕ್ತಾ ಬರುತ್ತೆ. ಇದಲ್ಲದೆ ರೈತ ಬಾಂಧವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮಲ್ಲಿ ಜಮೀನಿದೆ ಅನ್ನೋರಾದರೆ ಸಾಧ್ಯವಾದಷ್ಟು ನೀವು ಸಾಂಪ್ರದಾಯಿಕವಾಗಿ ಮಣ್ಣನ್ನೇ ಅವಲಂಬಿತಗೊಂಡು ಕೃಷಿಯನ್ನು ಮಾಡಿ ಮೇವನ್ನು ಉತ್ಪಾದಿಸಿ ರಾಸುಗಳಿಗೆ ಕೊಡಿ ಅಂತ ಹೇಳ್ತೀನಿ. ಮಣ್ಣೇ ಇಲ್ಲ, ನಮ್ಮ ಹತ್ರ ಜಮೀನೇ ಇಲ್ಲ ಅನ್ನೋವಂಥವ್ರು ಮಾತ್ರ ಈ ಪದ್ಧತಿಗೆ ನೀವು ಹೋಗಿ ಇದನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ.
ನಾವು ಹೇಳಿದಾಗ ತಿಳ್ಕೊಳ್ಳೋದು ಸ್ವಲ್ಪ ಪ್ರಮಾಣ, ಆದರೆ ಅದನ್ನು ಮಾಡಿ ಕಲಿತಾಗ ಒಂದು ಏನು ಎಕ್ಸ್ಪೋಜರ್ ಅಂತಾರಲ್ಲ, ಒಂದು ಅನುಭವ ಸಿಕ್ಕಾಗ ಅದು ಇನ್ನೂ ಉತ್ತಮವಾಗುತ್ತೆ ಅಂತ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು, ಇಲ್ಲಿ ತಿಮ್ಮಯ್ಯ ಅನ್ನುವಂಥ ಒಬ್ಬರು ಸರಿದ್ದಾರೆ. ಅವರು ಕೂಡ ಡ್ರೈಲ್ಯಾಂಡ್ ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಕೂಡ ಅಲ್ಲಿ ನಿಮಗೆ ಮೇವಿನ ಉತ್ಪಾದನೆಯನ್ನು ಜಲಕೃಷಿಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ನಿಮ್ಮ VC ಫಾರ್ಮಲ್ಲಿ ಏನು ಟ್ರೈನಿಂಗ್ ಇಲ್ವಾ? ನಮ್ಮ VC ಫಾರ್ಮಲ್ಲಿ ಇಲ್ಲ ಸರ್. ನೀವಲ್ಲಿ ಮಾಡ್ತಾ ಇಲ್ವಾ ಪ್ರಾಯೋಗಿಕವಾಗಿ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆಯನ್ನು? ಸರ್, ಕಳೆದ ವರ್ಷ ನಾವು ಉತ್ಪಾದನೆಯನ್ನು ಮಾಡಿದ್ವಿ. ರೈತರುಗಳಿಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ವಿ. ಅದು RKVY ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟಲ್ಲಿ ನಾವು ಅದನ್ನು ಮಾಡ್ತಾ ಬರ್ತಿದ್ವಿ. ಈಗ ಆ ಪ್ರಾಜೆಕ್ಟ್ ಮುಗ್ದಿರೋದ್ರಿಂದ ನಾವು ಅದ್ರ ಬಗ್ಗೆ ಟ್ರೈನಿಂಗ್ ಏನು ಕೊಡ್ತಿಲ್ಲ, ಆದರೆ ತಪ್ಪದೇನೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಅಂದರೆ ನಿಮ್ಮಿಂದ ತರಬೇತಿ ತಗೊಂಡು ಹೋದವರು ಈಗ ಅವರ ಜಮೀನಿನಲ್ಲಿ ಮಾಡ್ಕೋತಾ ಇದ್ದಾರಲ್ವಾ? ಹಾಂ ಸರ್. ಅವ್ರ ವಿಳಾಸನಾದರೂ ಕೊಡ್ತೀರಿ? ಹಾಂ ಸರ್. ಅಂದರೆ ಯಾವ ಥರ ಮಾಡ್ಕೋತಿದ್ದಾರೆ ಹೋಗ್ಬೇಕಾದ್ರೆ ನೋಡ್ಕೊಂಬನ್ನಿ ಅಂತ. ಹಾಂ ಹೌದು ಸರ್. ಅಲ್ವಾ? ಓಕೆ. ರಾಣಿ ಅವರೇ, ಈಗ ಸಾಮಾನ್ಯವಾಗಿ ಮುಸ್ಕಿನ ಜೋಳದಲ್ಲೇ ಎಲ್ಲರೂ ಮಾಡೋದು ಅಲ್ವಾ? ಜಲಕೃಷಿಗೆ ಅಂತಲೇ ಮುಸ್ಕಿನ ಜೋಳದ ಪ್ರತ್ಯೇಕವಾದ ತಳಿ ಇದೆಯಾ, ಅಥವಾ ಮಾಮೂಲಿ ಎಲ್ಲ ಮುಸ್ಕಿನ ಜೋಳದ ತಳಿಯನ್ನು ಬಳಕೆ ಮಾಡಬಹುದಾ? ಇಲ್ಲ ಸರ್, ಆ ಥರ ಏನಿಲ್ಲ. ಇದೇ ರೀತಿ ಪ್ರತ್ಯೇಕವಾಗಿ ಇದಕ್ಕೆ ಅಂತಾನೆ ಜಲಕೃಷಿಗೆ ಅಂತಾನೆ ಯಾವುದು ತಳಿ ಇಲ್ಲ. ನಾವೇನು ಸಾಮಾನ್ಯವಾಗಿ ನಾವು ಬೆಳೀತಾ ಇದೀವಲ್ಲ, ಮೆಕ್ಕೆಜೋಳದ ಆಫ್ರಿಕನ್ ಟಾಲ್ ಆಗಿರ್ಬೋದು, ಬೇರೆ ಮತ್ತೊಂದು ತಳಿ ಆಗಿರ್ಬೋದು, MFM 18-2 ಆಗಿರ್ಬೋದು, 18-7 ಆಗಿರ್ಬೋದು, ಮೆಕ್ಕೆಜೋಳದ್ದು ಒಟ್ಟಿನಲ್ಲಿ ಯಾವುದೇ ತಳಿ ಆದರೂ ಉತ್ತಮ ಗುಣಮಟ್ಟ ಇರುವಂತಹ ಬೀಜವನ್ನು ಆಯ್ಕೆ ಮಾಡ್ಕೋಬೇಕಷ್ಟೇ. ಬಿಳಿ ಜೋಳವೂ ಆಗುತ್ತೆ, ಹಳದಿ ಬಣ್ಣ ಆಗಿರ್ಬೋದು ಅಥವಾ ಆರೆಂಜ್ ಕಿತ್ತಳೆ ಬಣ್ಣವನ್ನು ಕೂಡ ಅದನ್ನು ಕೂಡ ನಾವು ಬಳಸ್ಕೋಬಹುದು. ಮುಸ್ಕಿನ ಜೋಳ ಅಲ್ಲದೆ ಬೇರೆ ಇನ್ಯಾವ ಬೆಳೆಗಳನ್ನು ನಾವು ಜಲಕೃಷಿ ವಿಧಾನದಲ್ಲಿ ಬೆಳಿಬಹುದು ಅಂತೀರಿ? ಸರ್, ನಾವು ಗೋಧಿಯನ್ನು ಬೆಳಿಬಹುದು. ಹಾಂ, ಗೋಧಿ, ತೋಕೆ ಗೋಧಿ ಅಂತ ಕರೀತಾರೆ. ಅದು ಮೇವಿನ ತೋಕೆ ಗೋಧಿ ಅಂತಾನೆ ಸಿಗುತ್ತೆ, ಓಟ್ಸ್ ಅಂತ ಕರೀತಾರೆ. ಅದನ್ನು ಕೂಡ ಬೆಳಿಬೋದು. ಇನ್ನು ಅಲಸಂದೆ, ದ್ವಿದಳ ಧಾನ್ಯ ಬರೋದಾದರೆ ಅಲಸಂದೆ, ಉರುಳಿಯನ್ನು ಬೆಳಿಬೋದು. ಇನ್ನು ಅವರೆಯನ್ನು ಕೂಡ ಬೆಳಿಬೋದು. ಈ ಥರ ಈಗ ಗೋಧಿ, ತೋಕೆ ಗೋಧಿ, ಹುರುಳಿ, ಅಲಸಂದೆ ಈ ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಇದುವರೆಗೆ ತಾವೇನು ಹೇಳಿದ್ರಲ್ಲ ವಿಧಾನ, ಅದೇ ವಿಧಾನವ ಅಥವಾ ಒಂದೊಂದಕ್ಕೂ ಬೇರೆ ಬೇರೆ ಇರುತ್ತೆ? ಈಗ ದ್ವಿದಳ ಧಾನ್ಯದ ಬೆಳೆ ಹುರುಳಿ ಆದರೆ ಸ್ವಲ್ಪ ಬೇಗ ಮೊಳಕೆ ಹೊಡೆಯುತ್ತೆ, ಅಲಸಂದೆ ಸ್ವಲ್ಪ ನಿಧಾನ. ಅಲ್ಲಿ ಯಾವ ರೀತಿಯ ಪ್ರೊಸೀಜರನ್ನು ಫಾಲೋ ಮಾಡಬೇಕು? ಮೆಕ್ಕೆಜೋಳಕ್ಕೆ ಬಂದಾಗ ಬೀಜದ ಗಾತ್ರ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕಾಗತ್ತೆ, 1 ದಿನಗಳ ಕಾಲ ನೆನೆ ಇಡಬೇಕಾಗತ್ತೆ. ಆದರೆ ಈ ಹುರುಳಿ ಮತ್ತು ಅಲಸಂದೆ ಇವೆಲ್ಲ ಬೇಗ ಮೊಳಕೆ ಪ್ರಮಾಣ 1 ದಿನದಲ್ಲೇ ಬಂದ್ಬಿಡುವಂಥದ್ರಿಂದ ಅದನ್ನು ನಾವು ಕೇವಲ 4 ಗಂಟೆ ನೆನೆಸಿಟ್ರೆ ಸಾಕು. ಇನ್ನು ಉಳಿದ ಎಲ್ಲ ಪ್ರೋಸೆಸ್ ಅಂದರೆ ಎಲ್ಲ ಒಂದು ಏನು ಹಂತಗಳಿದೆ ಅವೆಲ್ಲವೂ ಕೂಡ ಸೇಮೇ ಇರುತ್ತೆ, ಅಂದರೆ ಅದೇ ಇರುತ್ತೆ. ಬಟ್ ನೆನೆ ಇಡುವಂಥ ಪ್ರೋಸೆಸ್ ಅಂದರೆ ಬೀಜಗಳನ್ನು ನೆನೆ ಹಾಕುವಂಥ ಪ್ರೋಸೆಸ್ ಆ ಒಂದು ಹಂತದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ. ಇನ್ನು ನೀರಿನ ಪ್ರಮಾಣ ಮೆಕ್ಕೆಜೋಳದಲ್ಲಿ ಬೀಜ ಜಾಸ್ತಿ ದಪ್ಪ ಇರೋದ್ರಿಂದ ಸಿಂಪರಣೆ ಮಾಡುವಾಗ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ. ಆದರೆ ಈ ಒಂದು ಹುರುಳಿ ಮತ್ತು ಅಲಸಂದೆಗೆ ಬಂತಂದರೆ ನೀರನ್ನು ಮೆಕ್ಕೆಜೋಳಕ್ಕೆ ಕೊಟ್ಟ ರೀತಿನಲ್ಲೇ ಕೊಡಬಾರ್ದು. ಯಾಕೆಂದರೆ ಕೆಲವೊಂದೊಂದು ಬೆಳೆಗಳಿಗೆ ಈಗ ನಾವು ಸಾಂಪ್ರದಾಯಿಕವಾಗಿ ನೋಡೋದಾದರೆ ಭತ್ತಕ್ಕೆ ಜಾಸ್ತಿ ನೀರು ಬೇಕು, ಕಬ್ಬಿಗೆ ನೀರು ಜಾಸ್ತಿ ಬೇಕು, ಮೆಕ್ಕೆಜೋಳಕ್ಕೂ ನೀರು ಜಾಸ್ತಿ ಬೇಕು. ಆದರೆ ಹುರುಳಿನ ನಾವು ಸಾಂಪ್ರದಾಯಿಕ ಬೆಳೆಯುವಾಗ ಅದರಲ್ಲಿ ನೀರನ್ನು ನಾವು ಕೊಡೋದಿಲ್ಲ. ಅದನ್ನು ಬರಗಾಲದಲ್ಲೇ ಬರಪೀಡಿತ ಪ್ರದೇಶಗಳಲ್ಲೇ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು. ಅಲ್ಲಿ ನಾವು ಜಾಸ್ತಿ ನೀರು ಕೊಟ್ಟಾಗ ಕೊಳೆಯೋ ಚಾನ್ಸಸ್ ಇರುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಹುರುಳಿಗೆ ಜಾಸ್ತಿ ನೀರಿನ ನಿರ್ವಹಣೆ ಮಾಡಬೇಕಾದ್ರೆ ನಾವು ಇದಕ್ಕೆ ಏನು ಕೊಡ್ತಿದ್ದೀವಲ್ಲ, ಮೆಕ್ಕೆಜೋಳಕ್ಕೆ 1 ದಿನಕ್ಕೆ ಫಾಗರಲ್ಲಿ ಕೊಡೋದಾದರೆ ನಿಮಗೆ 1 ಗಂಟೆಗೆ 20 ಸೆಕೆಂಡ್ ಅಂತ ಕೊಡ್ತಾರೆ. 1 ಗಂಟೆಗೆ ಪ್ರತಿ 1 ಗಂಟೆಗೆ 20 ಸೆಕೆಂಡ್ ನೀರು ಸಿಂಪರಣೆ ಆಗಬೇಕು ಅಂತ ಸೆಟ್ ಮಾಡ್ತಾರೆ. ಆದರೆ ಇಲ್ಲಿ ಆ ರೀತಿ ಇರೋದೇ ಇಲ್ಲ. ಇಲ್ಲಿ ನಿಮ್ಗೆ 1 ದಿನಕ್ಕೆ 1 ಬಾರಿ ಸಿಂಪರಣೆ ಮಾಡಿದ್ರೂ ಕೂಡ ಸಾಕಾಗುತ್ತೆ. ಆದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ತುಂಬ ಉಷ್ಣಾಂಶ ಭರಿತವಾಗಿದೆ, ತುಂಬ ಟೆಂಪ್ರೇಚರ್ ತಾಪಮಾನ ಜಾಸ್ತಿ ಇದೆ ಅಂತಂದಾಗ ನೀವು ತೇವಾಂಶವನ್ನು ನೋಡಿ ಅರಿತುಕೊಂಡು ಅದರ ಒಂದು ಆಧಾರದ ಮೇಲೆ ನೀರನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಈಗ ರೆಡಿಮೇಡ್ ಜಲಕೃಷಿ ಇದೆ ಸೆಟಪ್ಪೇ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು ಸರ್, ಹೌದು. ಅದು ಪ್ಲಾಸ್ಟಿಕ್ ಟ್ಯೂಬ್ಗಳನ್ನು ಜೋಡಿಸಿ ಮತ್ತೆ ಟ್ರೇಗಳನ್ನು ಇಟ್ಟು ಮಾಡೋವಂಥ. ಹೌದು ಹೌದು, ಏನು ಕಷ್ಟನೇ ಪಡಬೇಕಾಗಿಲ್ಲ. ಡೈರೆಕ್ಟ್ ಒಂದು ಎಲೆಕ್ಟ್ರಾನಿಕ್ಸ್ ಕಂಪನಿಗಳಿರ್ತವೆ, ಅವರೇ ಬಂದು ಸೆಟಪ್ ಮಾಡಿ ಎಲ್ಲನೂ ಟೈಮರ್ ಆಗಿರ್ಬೋದು, ಪ್ರತಿಯೊಂದು ಫಾಗರ್ ಆಗಿರ್ಬೋದು ಎಲ್ಲವನ್ನ ಸೆಟ್ ಮಾಡಿ. ಅಂದಾಜು ಏನು ವೆಚ್ಚ ಆಗ್ಬೋದು ಸರ್? ಅದು ನಮಗೆ ನಾವು ರಾಸುಗಳನ್ನ ಎಷ್ಟು 10x10 ಅಂತ ಹೇಳಿದ್ರಲ್ಲ, ಆ ಒಂದು ಮೆಜರ್ಮೆಂಟ್ ಅಲ್ಲಿ ಆ ಒಂದು ಮೆಜರ್ಮೆಂಟ್ಗೆ ನಿಮಗೆ 15,000ದಿಂದ 20,000 ಆಗುತ್ತೆ ಸರ್ ಖರ್ಚಾಗುತ್ತೆ. ಅಂದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಆಗಬೇಕು, ಅಂದ್ರೆ ಆಟೋಮೆಟಿಕ್ ಆಗಿ ಆಗಬೇಕು. ಈಗ ಸ್ವತಃ ಅವರೇ ಮಾಡ್ಕೋಬೇಕು ಅಂತಾದ್ರೆ ಕಡಿಮೆ ಖರ್ಚಲ್ಲಿ ಇನ್ನ ಕಡಿಮೆ ಖರ್ಚಲ್ಲಿ ಮಾಡ್ಬೋದು ಸರ್. ನಾವೇನು ಈಗ ಪ್ಲಾಸ್ಟಿಕ್
ಪೈಪ್ಗಳನ್ನು ಯೂಸ್ ಮಾಡಿದ್ದಾಳೆ, ಅದ್ರ ಬದಲಿಗೆ ಅವರು ಮರದ ಕಟ್ಟಿಗೆಗಳನ್ನಾಗಿರ್ಬೋದು, ಬಿದಿರನ್ನ ಯೂಸ್ ಮಾಡಿಕೊಂಡು ಕೂಡ ಮಾಡಬಹುದು. ಪ್ಲಾಸ್ಟಿಕ್ ಟ್ರೇಗೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಇದಕ್ಕೆ ಅಂತಾನೆ ವಿಶೇಷವಾದ ಟ್ರೇನ ಅಥವಾ ಮಾಮೂಲಿ ಟ್ರೈನಲ್ಲೂ ಮಾಡ್ಬೋದಾ? ಮಾಮೂಲಿ ಟ್ರೈನಲ್ಲೂ ಮಾಡ್ಬೋದು. ಅಂದರೆ ನಾನು ಹೇಳಿದ್ನಲ್ಲ, 1.5 ಅಡಿ ಉದ್ದ, 1 ಅಡಿ ಅಗಲ ಇರಬೇಕು. ಎತ್ತರ ಎಷ್ಟಿರಬೇಕು? ಎತ್ತರ ನಿಮಗೆ 1 ಅಡಿ ಇದ್ರೆ ಸಾಕು. ಆದರೆ ಇನ್ನೊಂದೇನಪ್ಪ ಅಂದರೆ, ಈ ಜಲಕೃಷಿ ಮಾಡಬೇಕಾದ್ರೆ ಬೀಜಗಳನ್ನು ಹರಡಬೇಕು ಅಂತ ಹೇಳಿದ್ನಲ್ಲ, ಆ ಒಂದು ಸಂದರ್ಭದಲ್ಲಿ ಕೆಲವೊಂದೊಂದು ಭಾಗಗಳಲ್ಲಿ ಬಾರ್ಲೈಟ್ ಅಂತವಂತಹ ಒಂದು ಪದರವನ್ನು ಯೂಸ್ ಮಾಡ್ತಾರೆ, ಅಂದರೆ ಬಳಸ್ತಾರೆ. ಅದು ಏನಪ್ಪ ಅಂದರೆ ಒಂದು ಗ್ರಿಪ್ಗೆ ಒಂದು ಪೋಷಕಾಂಶವನ್ನು ಸಪ್ಲೈ ಮಾಡೋದಕ್ಕೋಸ್ಕರ ಅದು ಒಂದು ಪದರವನ್ನು ಯೂಸ್ ಮಾಡ್ತಾರೆ. ಅದು ನಮ್ಮ ಈ ಲೋಕಲ್ ಅಂದರೆ ನಮ್ಮ ರೈತರಿಗೆ ಅದನ್ನು ಪಡ್ಕೊಳ್ಳೋಕ್ಕೆ ಅಂದರೆ ತಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಯಾವುದೇ ರೀತಿಯಾದಂಥ ಪೋಷಕಾಂಶಗಳನ್ನು ಬಳಸದೇನೂ ಕೂಡ ಅದನ್ನು 9 ದಿನದಲ್ಲೇ ಕಟಾವು ಮಾಡೋದ್ರಿಂದ ಈ ಬೀಜದಲ್ಲೇ ದಷ್ಟಪುಷ್ಟವಾಗಿ ಎಲ್ಲ ಪೋಷಕಾಂಶ ಭರಿತ ಆಗಿರುತ್ತೆ ಮೊಳಕೆ ಬರುವಂಥ ಸಂದರ್ಭದಲ್ಲಿ. ಹಾಗಾಗಿ ನಾವು ಅದಕ್ಕೆ ಹೊರಗಡೆಯಿಂದ ಪೋಷಕಾಂಶವನ್ನು ಕೊಟ್ಟು ಬೆಳೆಸುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ನಮ್ಮ ಬೀಜದಲ್ಲಿ ಅಷ್ಟು ದಷ್ಟಪುಷ್ಟ ಇಲ್ಲ ಅಂತಂದಾಗ ಏನು ಮಾಡಬೇಕು ಅಂತಂದರೆ, ಶೇಕಡಾವಾರು 2% ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ. ಆ ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನೋದನ್ನು ನಾವು 2 ml 1 ಲೀಟರ್ ನೀರಿಗೆ, ಈಗ ನೀವು ಅದೊಂದು ಸೆಟಪ್ ಮಾಡಿದ್ದೀರಾ ಅಂತಂದರೆ, ಒಂದು ಡ್ರಮ್ ಇದೆ ಅಂತಂದರೆ ಆ ಡ್ರಮ್ಮಲ್ಲಿ ನಿಮಗೆ 300 ಲೀಟರ್ ನೀರು ಹಿಡಿತಿದೆ ಅಂತಂದರೆ 600 ml ಅಂದರೆ ನಿಮ್ಗೆ ಬಾಟ್ ಸಿಕ್ಕಿಲ್ಲ ಅಂದರೆ ಅರ್ಧ ಲೀಟ್ರದಾದರೂ ಬಾಟ್ಲ ಸಿಕ್ಕೇ ಸಿಗುತ್ತೆ. ಅದು ನಿಮಗೆ ಒಂದು 400ರಿಂದ 600 ಆಗುತ್ತೆ ವೆಚ್ಚ ಸೀವೀಡ್ ಎಕ್ಸ್ಟ್ರಾಕ್ಟಿಗೆ. ಅದನ್ನು ನಾವು ಒಂದು ಬಾಟಲ್ ಅಂದರೆ ಅರ್ಧ ಲೀಟ್ರನ್ನ ಒಂದು ಡ್ರಮ್ಮಿಗೆ ಮಿಕ್ಸ್ ಮಾಡಿ ಸೀವೀಡ್ ನಾವೇನು ನೀರನ್ನು ಸ್ಪ್ರಿಂಕಲ್ ಮಾಡ್ತೀವಲ್ಲ ಫಾಗರ್ ಮೂಲಕ ಅದು ಸ್ಪ್ರೇ ಮಾಡುತ್ತೆ. ಇದು ಏನಪ್ಪ ಅಂತಂದರೆ ಸೀವೀಡ್ ಎಕ್ಸ್ಟ್ರಾಕ್ಟು ಗ್ರೋತ್ ಅಂದರೆ ಬೆಳವಣಿಗೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಇದಲ್ಲದೆ ಕೂಡ ನಾವು ಓಗ್ಲ್ಯಾಂಡ್ ಸೊಲ್ಯೂಷನ್ ಅಂತ ಒಂದು ಸಿಗುತ್ತೆ, ಅದು ಬೆಳವಣಿಗೆಗೆ ಸೇಮ್ ಇದೇ ರೀತಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನೋದೇನಪ್ಪ ಅಂತಂದರೆ ಇನ್ನೊಂದು ಓಗ್ಲ್ಯಾಂಡ್ ಸೊಲ್ಯೂಷನ್ ಅಂತ ಸರ್. ಅದು ರಾಸಾಯನಿಕ ಭರಿತವಾದಂತು. ಈಗ ಕೆಲವೊಂದೊಂದು ರೈತರು ಅಂದರೆ ಸಾವಯವ ಕೃಷಿ ಮಾಡ್ತಿರ್ತಾರಲ್ಲ, ಅಂತಹ ರೈತರಿಗೆ ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಉತ್ತಮವಾದದ್ದು. ಆದರೆ ಅವರಿಗೆ ಓಗ್ಲ್ಯಾಂಡ್ ಸೊಲ್ಯೂಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ರಾಸಾಯನಿಕವಾಗಿ ಬೆಳೀತಿದ್ದಾರೆ ಅನ್ನೋರ್ಗಾದರೆ ಓಗ್ಲ್ಯಾಂಡ್ ಸೊಲ್ಯೂಷನ್ನು 1 ml 1 ಲೀಟರ್ ನೀರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರಾಣಿಯವರೇ, ನೀವು ರಾಸುಗಳನ್ನು ಲೆಕ್ಕ ಹಾಕ್ಕೊಂಡು ಒಂದು ರಾಸಿಗೆ ಎಷ್ಟು ಹೇಳಿದ್ರಿ, ಎಷ್ಟು ಕೊಡ್ಬೋದು ಅಂತ? ಸರ್ 8ರಿಂದ 10 kg ದಿನಕ್ಕೆ, ಒಂದು ದಿನಕ್ಕೆ. ಅಂದರೆ 2 ಹೊತ್ತಿಗೆ ಅಂತಂದರೆ 2 ಹೊತ್ತಿಗೆ ಅಂದರೆ ನಾವು ಅದನ್ನು ಅರ್ಧ ಅಂದರೆ 4 kg ಅಥವಾ 5 kg. ಈಗ ಒಂದು ಟ್ರೇನಲ್ಲಿ ಎಷ್ಟು ಬರುತ್ತೆ ಅಂದರೆ? ಒಂದು ಟ್ರೇನಲ್ಲಿ ನಮಗೆ 8 kg ಮೇವು ಸಿಗುತ್ತೆ. ಓಕೆ, ಅಂದರೆ ಒಂದು ರಾಸಿಗೆ 1 ಟ್ರೇ ಲೆಕ್ಕ. ಒಂದು ಟ್ರೇ ಅಲ್ವಾ? ಈಗ ಪ್ರತಿನಿತ್ಯ ಅದನ್ನು ಕೊಡಬೇಕಾಗತ್ತೆ. ಅಂದರೆ 9ರಿಂದ 10 ದಿವಸ ಅಂದರೆ ಅವರು 10 ಟ್ರೇಗಳನ್ನು ಮಾಡ್ಕೋಬೇಕು ಒಂದು ರಾಸುಗೆ. ನಿರಂತರವಾದ ಪ್ರೋಸೆಸ್ ಇದು. ಯಾಕೆಂದ್ರೆ ನಾವು ಹಸು ಹೈನುಗಾರಿಕೆ ಜಲಕೃಷಿಯ ಮೇಲೇನೆ ಅವಲಂಬಿತವಾಗಿದ್ದೀವಿ ಅಂತಂದ್ರೆ, ಇವತ್ತು ನಾವು ಒಂದು 10 ಟ್ರೇನ ನಾವು ಮೇವಿಗೆ ಯೂಸ್ ಮಾಡ್ತಿದ್ದೀವಿ, ತಗೋತಿದ್ದೀವಿ ಅಂತಂದ್ರೆ, ಇನ್ನು ನೆಕ್ಸ್ಟ್ ನಾಳೆಗೆ ಇನ್ನೊಂದು ಟ್ರೇ ಅಲ್ಲಿ ಅಂದ್ರೆ ಕಟಾವು ಮಾಡೋಕ್ಕೆ ರೆಡಿ ಆಗಿರುತ್ತೆ. ಆ ರೀತಿ ಒಂದೊಂದು ಹಂತದ ಟ್ರೇಗಳು ಕೂಡ ರೆಡಿ ಆಗಿರ್ಬೇಕು. ಅಂದ್ರೆ 10 ರಾಸುಗೆ 100 ಟ್ರೇ ಬೇಕಾಗ್ತದೆ ಅಲ್ವಾ? 10 ದಿವಸ ನಿರಂತರವಾಗಿ ಮೇವನ್ನ ಕೊಡಬೇಕು. ಮೊದಲನೇ ದಿವಸ ಖಾಲಿ ಆಗಿದ್ದು 10 ಟ್ರೇ ಅಲ್ಲಮ್ಮ, ಒಂದು ರಾಸಿಗೆ 10 ಟ್ರೇ ಬೇಕಾಗತ್ತೆ, 10 ದಿವಸಕ್ಕೆ ಬೇಕಾಗತ್ತಲ್ಲ? 10 ದಿವಸಕ್ಕೆ. ಹಾಗಾಗಿ ಕರೆಕ್ಟಾಗಿ ಒಂದು ರಾಸಿಗೆ 10 ಟ್ರೇ ಲೆಕ್ಕದಲ್ಲಿ ಮಾಡಿದ್ರೆ 10 ರಾಸಿದ್ರೆ 100 ಟ್ರೇ ಬೇಕಾಗುತ್ತೆ ಅಲ್ವಾ? ಈಗ 10ನೇ ದಿನಕ್ಕೆ ಮೊದಲನೇದು ಖಾಲಿ ಆಗಿರುತ್ತೆ, ಮತ್ತೆ ಅಲ್ಲಿ ಅವರು ಮೇವನ್ನು ಅಭಿವೃದ್ಧಿ ಪಡಿಸ್ಕೋಬಹುದು. ಓಕೆ, ಈಗ ಅದಕ್ಕೆ ಬಳಸ್ತಾರಲ್ಲ ನೀರು, ಆ ನೀರು ಈಗೇನು ಕೆಳಗಡೆ ಸುರಿತಾ ಇರುತ್ತಲ್ಲ, ಅದನ್ನೇನಾದರೂ ಬೇರೆ ರೀತಿಯಲ್ಲಿ ಉಪಯೋಗಕ್ಕೆ ಬಳಸ್ಕೋಬೋದಾ ಅಥವಾ ಅದನ್ನ ಹಾಗೆ ವ್ಯರ್ಥವಾಗಿ ಬಿಟ್ಬಿಡ್ಬೇಕಾ? ಇಲ್ಲ, ಅದೇ ಮೇಯ್ನ್ ಇದರಲ್ಲಿ ಏನಪ್ಪ ಅಂತಂದರೆ, ಅದರಲ್ಲಿ ಸುರಿದು ಬರ್ತಕ್ಕಂತಹ ನೀರನ್ನು ಕೂಡ ನಾವು ಮರುಬಳಕೆಯನ್ನು ಮಾಡ್ಕೋಬೋದು. ಅದರಿಂದ ಯಾವುದೇ ರೀತಿಯಾದಂಥ ಮರುಬಳಕೆ ಅಂದ್ರೆ ಏನು ಮಾಡ್ಬೋದು? ಅದನ್ನ ಸೇಮ್ ವಾಪಸ್ ಅದನ್ನ ಸ್ಪ್ರಿಂಕಲ್ ಮಾಡ್ತಾರೆ ಸರ್. ಅಗೇನ್ ಮತ್ತೆ ಅದನ್ನ ಅದೇ ನೀರನ್ನ ಸ್ಪ್ರಿಂಕಲ್ ಮಾಡ್ಕೋತಾರೆ. ಅಲ್ಲಿ ನೀರು ವ್ಯಯ ಆಗೋದಿಲ್ಲ, ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದು ಫಾಗರ್ ಅಲ್ಲಿ ಸೆಟಪ್ ಮಾಡಿರ್ತಾರೆ ಆ ತರ. ಓಕೆ, ಅದನ್ನ ನಾವು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಅವ್ರ ಕೈಲಿ ಮಾಡಿಸ್ಕೊಂಡಾಗ, ಈಗ ನನ್ನ ಹತ್ರ ಅವೆಲ್ಲ ಇಲ್ಲಪ್ಪ, ಉದ್ರಿನ ಕಡ್ಡಿ ಕಟ್ಕೊಂಡಿದ್ದೀನಿ, ಪ್ಲಾಸ್ಟಿಕ್ ಟ್ರೇ ಇಟ್ಕೊಂಡು ಮಾಡ್ತೀನಿ, ಮಗ್ ತಗೊಂಡು ಹೋಯ್ತೀನಿ ಅಂತಂದ್ರೆ, ಆ ಕೆಳಗಡೆ ಸೋರ್ ಹೋಗುವಂತಹ ನೀರನ್ನ ಏನಾದರೂ ಪುನರ್ಬಳಕೆ ಮಾಡ್ಕೋಬೋದಾ? ಒಂದ್ ಕಡೆ ಶೇಖರಣೆ ಮಾಡಿ, ಒಂದು ಕಡೆ ಶೇಖರಣೆ ಆಗೋ ರೀತಿ, ಒಂದು ವಾರಡೆ ಆಗೋ ರೀತಿ ಭೂಮಿಯನ್ನ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ನೀರೆಲ್ಲ ಒಂದ್ ಕಡೆ ಹೋಗಿ ಕಲೆಕ್ಟ್ ಆಗೋ ರೀತಿಯಾಗಿ ಮಾಡಿ ಅಲ್ಲಿಂದ ಆ ನೀರನ್ನ ನಾವು ಮತ್ತೆ ಮರುಬಳಕೆ ಮಾಡ್ಕೋಬಹುದು. ಅಂದ್ರೆ ಎಲ್ಲಿ ಹಸಿರು ಮೇವಿನ ಉತ್ಪಾದನೆಯನ್ನ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಬೇಸಿಗೆ ಸಂದರ್ಭದಲ್ಲಿ ರಾಸುಗಳಿರ್ತವೆ, ಆದ್ರೆ ಅವಕ್ಕೆ ಹಸಿರು ಮೇವು ಕೊಡಬೇಕು, ಆದ್ರೆ ನಮ್ಮ ಹತ್ರ ಇಲ್ಲ ಅನ್ನೋಂಥವ್ರಿಗೆ ಇದೊಂದು ವರದಾನ ಜಲಕೃಷಿ ಅಲ್ವಾ? ಇದು ಮೇಕೆಗಳಿಗೆ, ಕುರಿಗಳಿಗೆ
ಬೇರೆ ರಾಸುಗಳಿಗೆ ಎಲ್ಲದಕ್ಕೂ ತಿನ್ನಿಸ್ಬೋದೇ? ಹೌದು ಸರ್, ಮೇಕೆ, ರಾಸುಗಳು, ಕುರಿಗಳು, ಕೋಳಿಗಳಿಗೂ ಸಹ ಇದನ್ನ ಕೊಡ್ಬೋದು. ಕೋಳಿಯಲ್ಲಿ ಮೊಟ್ಟೆ ಪ್ರಮಾಣ ಅಂದರೆ ಕ್ಯಾಲ್ಸಿಯಂ ಕೋಟಿಂಗ್ ಅಂತಾರಲ್ಲ ಹೊರಗಡೆ, ಅದು ಕೂಡ ಗಟ್ಟಿಯಾಗಿ ಬರ್ತಕ್ಕಂಥದ್ದು, ಮತ್ತು ಅದರಲ್ಲಿ ರುಚಿ ಕೂಡ ಚೇಂಜಸ್ ಆಗಿರೋವಂಥದ್ದನ್ನು ರೈತರು ನೋಡಿದ್ದಾರೆ. ಇನ್ನೊಂದು ಬಹುಮುಖ್ಯವಾದ ಅಂಶ ನಾನು ಹೇಳೋದು ಮರ್ತೆ, ಏನಪ್ಪ ಅಂತಂದರೆ ಇವತ್ತು ನಾವು ಟ್ರೇಯನ್ನು ತೆಗೆದು ಮೇವನ್ನು ಕೊಟ್ಟಿದ್ದೀವಿ ಅಂತಂದರೆ ಆ ಟ್ರೇಯನ್ನು ಅವತ್ತಿನ ದಿನವೇ ಅದನ್ನು ಸ್ವಚ್ಛ ಮಾಡಿಬಿಡ್ಬೇಕು. ಸ್ವಚ್ಛ ಮಾಡಲಿಲ್ಲ ಅಂತಂದರೆ ಅದು ನೆಕ್ಸ್ಟ್ ನಾವು ಏನು ಮತ್ತೆ ಅದಕ್ಕೆ ಬೀಜವನ್ನು ಹರಡಿದಾಗ ಅಲ್ಲಿ ಶಿಲೀಂಧ್ರ ಮತ್ತು ದುಂಡಾಣುಗಳು ಬೆಳ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಅಂತಂದರೆ ಏನು ಮೊಳಕೆ ಹೊಡೆಯೋ ಪ್ರಮಾಣ ಕುಂಠಿತಗೊಂಡು ಅಲ್ಲಿ ನಾವು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಡ್ತೀವಿ, ಮೇವು ಸಿಗೋದಿಲ್ಲ. ಚೆನ್ನಾಗಿ ಟ್ರೇ ಆಗಿರ್ಬೋದು, ಪ್ರತಿಯೊಂದು ಆ ಒಂದು ಜಲ ಕೃಷಿ ಘಟಕವನ್ನು ಎಲ್ಲವನ್ನೂ ಕೂಡ ನಾವು ಸ್ವಚ್ಛಗೊಳಿಸ್ಕೋಬೇಕು. ಮೇನ್ ತುಂಬ ಇಂಪಾರ್ಟೆಂಟ್ ಇದು. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳುಗರೆ, ಏಪ್ರಿಲ್ 10ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ NT ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ HN ರಮೇಶ್. ಸರ್, ಪ್ರಾರಂಭದಲ್ಲಿ ನಮ್ಮಲ್ಲಿ ಟಾರ್ಪಲ್ಗಳು ಇವಾಗ 18-24 ಅಡಿ ಇರೋ ಟಾರ್ಪಲ್ಲು 2,000 ರೂಪಾಯಿಗೆ ಮಾರಾಟ ಆಗ್ತಿತ್ತು ಕೊಪ್ಪದಲ್ಲಿ. ನಾವು 1,650ಕ್ಕೆ ಕೊಟ್ವು. ಅವಾಗ ಅವ್ರಿಗೆ 350 ರೂಪಾಯಿ ಕಡಿಮೆಗೆ ಸಿಗ್ತಾಯಿತ್ತು. ಅಂದರೆ ಎಲ್ಲದರಲ್ಲೂ ನಾವು ಸ್ವಲ್ಪ ಪ್ರಾಮಾಣಿಕತೆ ಮತ್ತು ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ಸರ್. ಮರೆಯದೆ ಕೇಳಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗವನ್ನು ಸಂಪರ್ಕ ಮಾಡಬಹುದು ಅಲ್ವೇ? ಹೌದು ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು, ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ ಸರ್, ಹೇಳಿ. 9740752656. ಇನ್ನೊಮ್ಮೆ ಹೇಳ್ತೀರಾ? 9740752656. ಇನ್ನೂ ಒಂದ್ಸರಿ ಹೇಳ್ಬಿಡಿ ರಾಣಿಯವರೇ. 9740752656. ಒಳ್ಳೆಯದು ಡಾಕ್ಟರ್ ರಾಣಿಯವರೇ. ಇದುವರೆಗೂ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಸರ್, ಆಕಾಶವಾಣಿ ಮೈಸೂರು ಹಾಗೂ ನಿಮಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಮೇವು ಮೆಲುಕು. ಜಲಕೃಷಿಯಲ್ಲಿ ಮೇವು ಉತ್ಪಾದನೆಯನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾ N ರಾಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೇವು ಅಭಿವೃದ್ಧಿಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ UPL ಅಡ್ವಾಂಟಾ ಕಂಪನಿಯ ದಕ್ಷಿಣ ಏಷ್ಯಾ ವಿಭಾಗದ ತಾಂತ್ರಿಕ ನಿರ್ದೇಶಕರಾದ ಶಶಿಕಾಂತ್ ಕುಲಕರ್ಣಿ ಮತ್ತು ಪ್ರಾದೇಶಿಕ ವ್ಯವಸ್ಥಾಪಕರಾದ T ನಟರಾಜ್. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ R ಲೋಕೇಶ್ವರಿ, ನಿರ್ಮಾಣ N ಕೇಶವಮೂರ್ತಿ. ಮೈ ಒಟ್ಟಿ ಕಣ್ಣು